ಶ್ರವಣಕುಮಾರನು ತನ್ನ ವೃದ್ಧ ತಂದೆ ತಾಯಿಯರೊಡನೆ ವಾಸ ಮಾಡುತ್ತಾ ಇದ್ದ. ಆ ವೃದ್ಧ ತಂದೆ ತಾಯಿಯರಿಗೆ ಕಣ್ಣು ಕೂಡ ಕಾಣಿಸುತ್ತಾ ಇರಲಿಲ್ಲ. ಆದರೂ ಕೂಡ ಈ ವೃದ್ಧರಿಗೆ ಒಮ್ಮೆಯಾದರೂ ಕೂಡ ಜೀವನದಲ್ಲಿ ತೀರ್ಥಯಾತ್ರೆಯನ್ನು ಮಾಡಬೇಕು ಎನ್ನುವಂತಹ ಮಹದಾಕಾಂಕ್ಷೆ ಹುಟ್ಟುತ್ತದೆ. ಅದನ್ನು ಅವರು ತನ್ನ ಪುತ್ರನಲ್ಲಿ ಹೇಳುತ್ತಾರೆ ಕೂಡ. ಶ್ರವಣಕುಮಾರನಿಗೆ ಪುತ್ರನ ಕರ್ತವ್ಯದ ಮನಸ್ಸು ಬರುತ್ತದೆ. ಹೇಗಾದರೂ ಮಾಡಿ ಈ ವೃದ್ಧ ತಂದೆ ತಾಯಿಯರ ಮನಸ್ಸಿನ ಆಶೆಯನ್ನು ಪರಿಪೂರ್ಣಗೊಳಿಸಬೇಕು ಎನ್ನುವಂತಹ ಹಠ ಈತನಲ್ಲಿ ಹುಟ್ಟಿಕೊಳ್ಳುತ್ತದೆ. ಆದ್ದರಿಂದ ಒಂದು ಮರದ ದಿನ್ನೆಯನ್ನು ಮಾಡಿ ಎರಡೂ ಕಡೆಯಲ್ಲಿಯೂ ಕೂಡ 2 ಬುಟ್ಟಿಗಳನ್ನು ಕಟ್ಟಿ ಆ 2 ಬುಟ್ಟಿಗಳಲ್ಲಿ ತನ್ನ ತಂದೆ ತಾಯಿಯರನ್ನು ಕುಳ್ಳಿರಿಸಿ ತಾನು ತೀರ್ಥಯಾತ್ರೆಯನ್ನು ಮಾಡಿ ಅವರನ್ನು ಎಲ್ಲ ಕ್ಷೇತ್ರಗಳ ದರ್ಶನವನ್ನು ಕೈಗೊಳ್ಳುವಂತೆ ಇವನು ಉಪಾಯವನ್ನು ಮಾಡುತ್ತಾನೆ. ಆ ತಂದೆ ತಾಯಿಯರನ್ನು 2 ಬುಟ್ಟಿಯಲ್ಲಿ ಕುಳ್ಳಿರಿಸಿಕೊಂಡು ಆ ದಿನ್ನೆಯನ್ನು ತನ್ನ ಹೆಗಲಿನ ಮೇಲೆ ಇರಿಸಿಕೊಂಡು ಆ ಶ್ರವಣಕುಮಾರನು ಪಾದಯಾತ್ರೆಯ ಮೂಲಕವೇ ತೀರ್ಥಯಾತ್ರೆಗೆ ನಾಂದಿ ಹಾಡುತ್ತಾನೆ. ಹೀಗಿರುವಾಗ ಹೋಗುತ್ತಾ ಇರುವಾಗ ಅರಣ್ಯದ ಮಧ್ಯದಲ್ಲಿ ಇವರಿಗೆ ಬಾಯಾರಿಕೆಯುಂಟಾಗುತ್ತದೆ. ಶ್ರವಣಕುಮಾರ ತುಂಬ ಬಾಯಾರಿಕೆಯಾಗುತ್ತಾ ಇದೆ, ಕುಡಿಯಲು ನೀರಾದರೂ ಸಿಗಬಹುದೇನೋ ಎಂದು ಕೇಳುತ್ತಾರೆ. ಆ ಶ್ರವಣಕುಮಾರನು ಆ ತಂದೆ ತಾಯಿಯರನ್ನು ಅಲ್ಲಿಯೇ ಮಾರ್ಗದ ಬದಿಯಲ್ಲಿಯೇ ಕುಳ್ಳಿರಿಸುತ್ತಾನೆ. ಬಿಂದಿಗೆಯನ್ನು ತೆಗೆದುಕೊಂಡು ಹೋಗಿ ಕಾಡಿನಲ್ಲಿ ಎಲ್ಲಾದರೂ ಕೆರೆ, ಬಾವಿ, ಕೊಳವೆಗಳು ಇವೆಯೋ ಎಂದು ಹುಡುಕುತ್ತಾನೆ. ಅಲ್ಲಿ ಹತ್ತಿರ ಇದ್ದಂತಹ ಒಂದು ಕೆರೆಯನ್ನು ಕಾಣುತ್ತಾನೆ. ಆ ಕೆರೆಯ ಬಳಿಗೆ ಹೋಗುತ್ತಾನೆ. ತನ್ನಲ್ಲಿದ್ದಂತಹ ಬಿಂದಿಗೆಯಿಂದ ನೀರನ್ನು ತುಂಬಿಸಲು ಪ್ರಾರಂಭ ಮಾಡುತ್ತಾನೆ. ಬಿಂದಿಗೆಯಿಂದ ನೀರನ್ನು ತುಂಬಿಸುತ್ತಾ ಇರುವಾಗ ಜುಳು 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 ಎನ್ನುವಂತಹ ಶಬ್ದ ಆ ನೀರಿನಿಂದ ಉಂಟಾಗುತ್ತದೆ. ಅದೇ ಕೆರೆಯ ಹತ್ತಿರ ಬೇಟೆಗಾಗಿ ಬಂದಂತಹ ದಶರಥ ಮಹಾರಾಜ ಈ ಕೆರೆಯ ಬಳಿ ಯಾವುದೋ ಒಂದು ಪ್ರಾಣಿ ನೀರನ್ನು ಕುಡಿಯುತ್ತಾ ಇದೆ ಎನ್ನುವುದನ್ನು ಗ್ರಹಿಸಿ ಆ ಶಬ್ದ ಬಂದ ದಿಕ್ಕಿಗೆ ಶಬ್ದವೇದಿ ಪ್ರಯೋಗದಿಂದ ಬಾಣವನ್ನು ಹೂಡುತ್ತಾನೆ. ಆ ಬಾಣವು ಸೀದಾ ಹೋಗಿ ಆ ನೀರನ್ನು ತುಂಬಿಸುತ್ತಾ ಇದ್ದಂತಹ ಶ್ರವಣಕುಮಾರನಿಗೆ ತಾಗುತ್ತದೆ. ಹಾಗೂ ಶ್ರವಣಕುಮಾರನು ಅಲ್ಲಿ ಕುಸಿದು ಬೀಳುತ್ತಾನೆ. ನೀರಿನ ಜುಳು ಜುಳು ಶಬ್ದವು ನಿಂತು ಹೋಗಿದೆ ಎನ್ನುವುದನ್ನು ಅರಿತುಕೊಂಡ ಈ ದಶರಥ ಮಹಾರಾಜನು ಕೆರೆಯ ಬಳಿ ಹೋಗುತ್ತಾನೆ. ಅಲ್ಲಿ ಹೋಗಿ ನೋಡುವಾಗ ಒಬ್ಬ ಋಷಿಕುಮಾರ ಬಿದ್ದಿದ್ದಾನೆ. ಈತನಿಗಾದರೂ ಗಾಬರಿ ಉಂಟಾಗುತ್ತದೆ. ಅರೇ ಪರಮಾತ್ಮ, ನನ್ನಿಂದ ಒಂದು ಪ್ರಮಾದವಾಯಿತೇನೋ ಎಂದು ದುಃಖಿಸುತ್ತಾನೆ. ಆ ಋಷಿಕುಮಾರನನ್ನು ಎಚ್ಚರಿಸುವ ಪ್ರಯತ್ನ ಮಾಡುತ್ತಾನೆ. ಪ್ರಾಣ ಪಕ್ಷಿ ಹೋಗುವಷ್ಟರಲ್ಲಿಯೇ ಈತನ ಬಳಿ ಋಷಿಕುಮಾರ ಹೇಳುತ್ತಾನೆ, ಅಯ್ಯ ಮಹಾಶಯ, ನಾನಾದರೂ ನನ್ನ ತಂದೆ ತಾಯಿಯರಿಗೆ ಕುಡಿಯಲು ನೀರು ಕೊಡಬೇಕು ಎನ್ನುವಂತಹ ಉದ್ದೇಶದಿಂದ ಈ ಕೆರೆಯ ಬಳಿ ಬಂದು ಬಿಂದಿಗೆಯಲ್ಲಿ ನೀರನ್ನು ತುಂಬಿಸುತ್ತಾ ಇದ್ದೆ. ವೃದ್ಧ ತಂದೆ ತಾಯಿಯರ ಮಹದಾಕಾಂಕ್ಷೆಯಾಗಿತ್ತು ತೀರ್ಥಯಾತ್ರೆಗೆ ಹೋಗಬೇಕು, ದರ್ಶನ ಮಾಡಬೇಕು ಎನ್ನುವುದು. ಅದು ಆ ಆಶೆ ಇಲ್ಲಿಗೆ ನಿಂತು ಹೋಗಿದೆ. ಆದರೂ ಪರವಾಗಿಲ್ಲ, ನನ್ನ ಅಂತಿಮ ಕ್ಷಣ ಹತ್ತಿರ ಬರುತ್ತಾ ಇದೆ. ಈ ನೀರನ್ನಾದರೂ ನನ್ನ ತಂದೆ ತಾಯಿಯರಿಗೆ ಹೋಗಿ ಕೊಟ್ಟು ಬಾ ಎಂದು ಹೇಳಿ ಆ ಶ್ರವಣಕುಮಾರನು ಅಲ್ಲಿ ತನ್ನ ಕೊನೆಯ ಉಸಿರನ್ನು ಬಿಡುತ್ತಾನೆ. ದಶರಥ ಮಹಾರಾಜನು ತನ್ನಿಂದಾದಂತಹ ಈ ಮಹಾ ಅಪರಾಧದಿಂದ ಕಂಗೆಟ್ಟು ಹೋಗುತ್ತಾನೆ. ತುಂಬ ದುಃಖಿತನಾಗುತ್ತಾನೆ. ಏನು ಮಾಡಲಿ ಎಂದು ಚಿಂತೆಯಿಂದ ಆ ದಶರಥ ಮಹಾರಾಜನು ಬಿಂದಿಗೆಯಲ್ಲಿ ನೀರನ್ನು ತುಂಬಿಸಿ ಈತನ ತಂದೆ ತಾಯಿಯರ ಬಳಿ ಹೋಗುತ್ತಾನೆ. ಅಲ್ಲಿ ಮಾರ್ಗದ ಬದಿಯಲ್ಲೇ ಇದ್ದಂತಹ ವೃದ್ಧ ತಂದೆ ತಾಯಿಯರು ಅವರಿಗೆ ಕಣ್ಣು ಕೂಡ ಕಾಣಿಸುತ್ತಾ ಇರಲಿಲ್ಲ. ಅಲ್ಲಿಯೇ ಮಾರ್ಗದ ಬದಿಯಲ್ಲಿಯೇ ಶ್ರವಣಕುಮಾರನ ತಂದೆ ತಾಯಿಯರು ಕುರುಡು ಪರಿಸ್ಥಿತಿಯಲ್ಲಿ ಬಿದ್ದಿರುವುದನ್ನು ಕಂಡು ಈ ದಶರಥ ಮಹಾರಾಜನು ಮಮ್ಮಲ ಮರುಗುತ್ತಾನೆ. ತನ್ನಿಂದ ಅಜ್ಞಾನದಿಂದ ಒಂದು ಪ್ರಾಣಿ ಬಂದು ನೀರು ಕುಡಿಯುತ್ತಾ ಇದೆ ಎನ್ನುವುದನ್ನು ಗ್ರಹಿಸಿ ಈ ಶ್ರವಣಕುಮಾರನ ಅಂತ್ಯಕ್ಕೆ ನಾನು ಕಾರಣನಾಗಿದ್ದೇನೆ. ಈ ವೃದ್ಧ ತಂದೆ ತಾಯಿಯರಿಗೆ ನಿಮ್ಮ ಮಗ ಇನ್ನೂ ಬದುಕಿಲ್ಲ ಎನ್ನುವಂತಹ ವಿಷಯವನ್ನು ಹೇಗಾದರೂ ತಿಳಿಸಲಿ ಎನ್ನುವಂತಹ ಚಿಂತೆ
ಈತನಿಗಾಗುತ್ತದೆ. ಆದರೂ ಕ್ಷಮೆಯಾಧರಿತ್ರಿ ಎನ್ನುವಂತೆ ಕ್ಷಮೆಯನ್ನು ಕೇಳುತ್ತೇನೆ ಎಂದು ಹೇಳಿ ಆ ವೃದ್ಧ ತಂದೆ ತಾಯಿಯರ ಚರಣಸ್ಪರ್ಶವನ್ನು ಮಾಡಿ ಕ್ಷಮೆ ಕೇಳುತ್ತಾನೆ. ಅಯ್ಯ ಮಾತಾಪಿತರೇ, ನನ್ನಿಂದಾಗಿ ಅಜ್ಞಾನದಿಂದಾಗಿ ನಿಮ್ಮ ಮಗನು ಹತನಾಗಿದ್ದಾನೆ. ನಿಮ್ಮ ಬಾಯಾರಿಕೆಯ ನಿವಾರಣೆಗೋಸ್ಕರ ಈ ಬಿಂದಿಗೆಯಲ್ಲಿ ನಾನು ನೀರು ತಂದಿದ್ದೇನೆ ಎಂದು ನಡೆದಂತಹ ಎಲ್ಲ ವಿಷಯವನ್ನು ಕೂಡ ಅವರಿಗೆ ಹೇಳುತ್ತಾನೆ. ತನ್ನ ಮಗನ ನಿಧನದ ವಾರ್ತೆಯನ್ನು ಕೇಳಿದಂತಹ ಆ ವೃದ್ಧ ತಂದೆ ತಾಯಿಯರು ಮಮ್ಮಲ ಮರುಗುತ್ತಾರೆ. ನಮ್ಮ ಜೀವನದ ಕಟ್ಟಕಡೆಯ ಆಸೆಯಾಗಿತ್ತು, ಒಮ್ಮೆಯಾದರೂ ತೀರ್ಥಕ್ಷೇತ್ರಗಳ ದರ್ಶನ ಮಾಡಬೇಕೆನ್ನುವುದು. ಅದನ್ನು ಪರಿಪೂರ್ಣಗೊಳಿಸಲು ಶ್ರವಣಕುಮಾರನು ಸಶಕ್ತನಾಗಿದ್ದ. ಆದರೆ ವಿಧಿ ವಿಲಾಸವೇ ಬೇರೆಯಾಗಿತ್ತಲ್ಲವೇ? ಈ ರೀತಿಯಾಗಿ ನಾವು ಪುತ್ರ ಶೋಕದಿಂದ ಈಗ ನರಳುತ್ತಾ ಇದ್ದೇವೆ. ನಮಗೆ ಈ ರೀತಿಯಾಗಿ ಪುತ್ರ ಶೋಕವನ್ನು ಕೊಟ್ಟಂತಹ ದಶರಥ ಮಹಾರಾಜ, ನೀನು ಕೂಡ ನಿನ್ನ ಅಂತ್ಯಕಾಲವನ್ನು ಇದೇ ರೀತಿಯಾಗಿ ಪುತ್ರ ಶೋಕದಿಂದಲೇ ಕಳೆಯುವಂತಾಗಲಿ ಎಂದು ನಮ್ಮ ಮನಸ್ಸಿನ ದುಃಖ ದುಮ್ಮಾನವನ್ನು ಎಲ್ಲ ಹೊರಗೆ ಹಾಕುತ್ತಾರೆ. ಸ್ನೇಹಿತರೆ, ಮುಂದೇನಾಯಿತು ಎಂದು ಎಲ್ಲರಿಗೂ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಪುತ್ರ ಶೋಕದಿಂದ ನರಳಿ ಆ ವೃದ್ಧ ಮಾತಾಪಿತರು ಜೀವವನ್ನು ಬಿಟ್ಟು ಬಿಡುತ್ತಾರೆ. ಶ್ರವಣಕುಮಾರನ ಹಾಗೂ ಆತನ ತಂದೆ ತಾಯಿಯರ ಅಂತ್ಯಕ್ರಿಯೆಯನ್ನು ಈ ದಶರಥ ಮಹಾರಾಜನು ಯೋಗ್ಯ ರೀತಿಯಲ್ಲಿ ಮಾಡಿರುತ್ತಾನೆ. ಆದರೆ ಅವನು ಮಾಡಿದಂತಹ ಕರ್ಮ ಆತನನ್ನು ಬಿಡುವುದಿಲ್ಲ. ಆ ದಶರಥ ಮಹಾರಾಜನು ತನ್ನ ಅರಮನೆಗೆ ತೆರಳಿ ಹೋಗುತ್ತಾನೆ. ತನ್ನ ಮಗನಾದಂತಹ ಜ್ಯೇಷ್ಠ ಮಗ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಆಗುವಂತಹ ಸಮಯದಲ್ಲಿಯೇ ಆತನಿಗೆ ವನವಾಸದ ಘೋರ ಶಿಕ್ಷೆಯೂ ಕೂಡ ಈತನಿಂದಾಗಿ ಆಗುತ್ತದೆ. ವನವಾಸ ತೆರಳಿದಂತಹ ಶ್ರೀರಾಮನಿಂದಾಗಿ ಈ ದಶರಥ ಮಹಾರಾಜನು ಪುತ್ರ ಶೋಕದಿಂದ ನರಳಿ ತನ್ನ ಪ್ರಾಣವನ್ನು ಬಿಡಬೇಕಾಗುತ್ತದೆ. ಸ್ನೇಹಿತರೆ, ಇದೊಂದು ಮಹಾಭಾರತದ ಒಂದು ಸಣ್ಣ ಘಟನೆ. ನಾವು ಇನ್ನೊಬ್ಬರಿಗೆ ಏನನ್ನು ಕೊಡುತ್ತೇವೋ ಅದು ಜ್ಞಾನದಿಂದಾಗಲಿ ಅಜ್ಞಾನದಿಂದಾಗಲಿ ಅದೇ ನಮಗೆ ಮತ್ತೊಮ್ಮೆ ಸಿಗುತ್ತದೆ. ನಾವು ಒಳ್ಳೆಯದನ್ನು ಕೊಟ್ಟರೆ ಒಳ್ಳೆಯದೇ ನಮಗೆ ಸಿಗುತ್ತದೆ. ನಾವು ಕೆಟ್ಟದ್ದನ್ನು ಕೊಟ್ಟರೆ ಕೆಟ್ಟದ್ದೇ ಸಿಗುವುದು, ಅದು ಕೂಡ ಬಡ್ಡಿ ಸಮೇತ.